ಇವತ್ತು ನಾನು ನಿಮಗೆ ರಾಗಿ ಹಾಲು ಮತ್ತು ರಾಗಿ ಬರ್ಫಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಆ್ಯಕ್ಚುಲಿ ತುಂಬ ಹಳೆ ಕಾಲದ ರೆಸಿಪಿ. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. ಬೇಸಿಗೆಗಾಲದಲ್ಲಿ ಬಾಡಿ ತಂಪಾಗಿರಲಿ ಅಂತ ಇದನ್ನು ಕುಡಿತಾರೆ. ಸೊ ನಾನು ನಿಮಗೆ ಇವತ್ತು ರಾಗಿ ಮಿಲ್ಕ್ ಆ್ಯಂಡ್ ಬರ್ಫಿ ಮಾಡೋದನ್ನ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಫಸ್ಟು ನಮಗೆ ರಾಗಿ ಬೇಕು. ರಾಗಿ ಬಂದು ನಾವು ಮನೆಯಲ್ಲಿ ಇರೋದನ್ನಾದರೂ ಯೂಸ್ ಮಾಡ್ಬೋದು ಅಥವಾ ಅಂಗಡಿಯಿಂದನಾದರೂ ತೊಗೊಂಡು ಬರ್ಬೋದು. ಇದು ನಮ್ಮ ಹಳ್ಳಿಲೆಲ್ಲ ನಮ್ಗೆ ಇಲ್ಲೇ ಸಿಗುತ್ತೆ. ಸೊ ಇವಾಗ ನಾವು ಒಂದು ಪಾತ್ರೆ ತೊಗೊಳ್ಳೋಣ. ಪಾತ್ರೆಗೆ 2 ಗ್ಲಾಸ್ ಆಗೋಷ್ಟು ರಾಗಿನ ಹಾಕ್ಕೊಳ್ಳೋಣ. ರಾಗಿ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಯಾಕಂದರೆ ಅಲ್ಲಿ ನೋಡಿ ಅಲ್ಲೆಲ್ಲ ಕಸಗಳೆಲ್ಲ ಬರ್ತಿದೆ ಅಲ್ವಾ, ಅದೆಲ್ಲ ಹೋಗಬೇಕು. ಅದಕ್ಕೋಸ್ಕರ 1-2-3 ಸತಿ ವಾಶ್ ಮಾಡಿ ಅದನ್ನು ಸೋಕ್ ಮಾಡೋಕ್ಕೆ ಇಡಬೇಕು. ಒಂದು ಓವರ್ ನೈಟ್ ಅಂದರೆ ಒಂದು ರಾತ್ರಿ ಫುಲ್ಲು ಅದನ್ನು ನೆನೆಯೋಕ್ಕೆ ಸೈಡಿಗೆ ಇಟ್ಕೊಂಡ್ಬಿಡೋಣ. ಬನ್ನಿ ಹೇಗೆ ನೆಂದಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಇವಾಗ ಇದು ರಾಗಿ ತುಂಬ ಸಾಫ್ಟ್ ಆಗಿರುತ್ತೆ ನೆಂದಿರೋದಕ್ಕೆ. ನೋಡಿ ಮಿಕ್ಸಿಗೆ ಹಾಕಿದ ತಕ್ಷಣ ಬೇಗ ರುಬ್ಬಕ್ಕೆ ಆಗುತ್ತೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಬನ್ನಿ ಇವಾಗ ಮಿಕ್ಸರ್ಗೆ ಹಾಕ್ಕೊಳ್ಳೋಣ. ನಾವು 2 ಗ್ಲಾಸ್ ನೆನೆ ಹಾಕಿದ್ವಿ ಅಲ್ವಾ, ಅದನ್ನೆಲ್ಲ ಮಿಕ್ಸರ್ಗೆ ಹಾಕೋಣ. ಮಿಕ್ಸರ್ಗೆ ಹಾಕಿ ಸ್ವಲ್ಪ ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ ರುಬ್ಬಿದ ತಕ್ಷಣ ಈ ಥರ ಆಗುತ್ತೆ. ಇದಾದಮೇಲೆ ಒಂದು ಕಾಟನ್ ಬಟ್ಟೆ ತಗೊಂಡು ಅದನ್ನು ಒಂದು ಪಾತ್ರೆ ಮೇಲಿಟ್ಟು ನಾವು ಮಿಕ್ಸಿ ಜಾರಲ್ಲಿ ಏನೇನು ರುಬ್ಬಿರ್ತೀವಿ ಅದನ್ನು ಅದಕ್ಕೆ ಹಾಕ್ಕೊಂಡು ಇಂಟ್ಕೊಬೇಕು ಪಾತ್ರೆಗೆ. ನೋಡಿ ಅದು ಹಾಲು ಬರ್ತಿದೆ ಅಲ್ವಾ, ರಾಗಿ ಹಾಲು. ಸೊ ರಾಗಿ ಹಾಲನ್ನ ಚೆನ್ನಾಗಿ ಇಂಟ್ಕೊಬೇಕು. ಅದು ಈ ಥರ ಮಾಡಿದಾಗ ನಮಗೆ ತರಿಯಾಗಿ ಸಿಗತ್ತಲ್ಲ ರಾಗಿ, ಅದೆಲ್ಲ ಬಾಯಿಗೆ ಸಿಗಲ್ಲ. ಮತ್ತು ಅದು ಹಾಲು ಹೀಗೆ ತೆಗಿಯೋದು ನಮ್ಮ ಹಳ್ಳಿ ಕಡೆ ಎಲ್ಲ. ನೋಡಿ ಮತ್ತೆ ಇನ್ನೂ ಗಟ್ಟಿ ಇದೆ ಅಲ್ಲ, ಸೊ ಮತ್ತೆ ಇನ್ನೊಂದು ಸತಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ವಾಟರ್ ಹಾಕಿ ಮತ್ತೆ ರುಬ್ಕೊಳ್ಳೋಣ. ಸೇಮ್ ನಾವು ಹೇಗೆ ಆವಾಗಲೇ ಇದನ್ನು ಸೋಸ್ಕೊಂಡ್ವಿ ಅದೇ ರೀತಿ ಬಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಹಿಂಡ್ಕೊಬೇಕು. ನೋಡಿ ಎಷ್ಟು ಗಟ್ಟಿಯಾಗಿ ಬರ್ತದೆ ಅಲ್ಲ. ಸೊ ಅದು ಫುಲ್ ಹೋಗೋ ತನಕ, ಖಾಲಿ ಆಗೋ ತನಕ ನಾವು ಆ ಥರ ಹಿಂಡ್ಕೊಬೇಕು ಚೆನ್ನಾಗಿ. ಅದಾದಮೇಲೆ ಸ್ವಲ್ಪ ನೀರಿಗೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ಹಿಂಡ್ಕೊಬೋದು. ಯಾಕಂದರೆ ಅದೆಲ್ಲ ಡ್ರೈ ಆಗಿಬಿಟ್ಟಿರುತ್ತೆ, ಅದರಿಂದ ಸ್ವಲ್ಪ ಹಿಂಡಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರಿಗೆ ಹಚ್ಚಿ ಹಿಂಡ್ಕೊಬೋದು. ನೋಡಿ ಆಲ್ಮೋಸ್ಟ್ ರಾಗಿ ಹಾಲು ಬಂದಿದೆ. ನಿಮ್ಮ ಕಡೆನೂ ನೀವು ಇದೇ ಥರ ಸೋಸ್ತೀರಾ? ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ಇವಾಗ ಆಲ್ಮೋಸ್ಟ್ ರಾಗಿ ಹಾಲನ್ನ ತೆಗ್ದಿದ್ದೀವಿ. ನೋಡಿ ಎಷ್ಟು ಡ್ರೈ ಆಗಿದೆ ಅಲ್ವಾ. ಸೊ ಇದೆಲ್ಲ ಡ್ರೈ ಆಗಿ ಹೋಗೋ ತನಕ ನಾವು ರಾಗಿ ಹಾಲನ್ನ ತೆಗಿಬೇಕು. ನೋಡಿದ್ರ? ಇದಾದ್ಮೇಲೆ ನಾವು ಮತ್ತೆ ಒಂದ್ಸತಿ ಹಾಲನ್ನ ಸೋಸ್ಕೊಳ್ಳೋಣ. ಯಾಕಂದ್ರೆ ಇನ್ನೊಂದು ಸ್ವಲ್ಪ ರಾಗಿ ಏನಾದರೂ ಉದ್ರಿರುತ್ತಲ್ಲ, ಅದಕ್ಕೋಸ್ಕರ. ನೋಡಿ ಚೆನ್ನಾಗಿ ಸೋಸ್ಕೊಬೇಕು. ಇದು ಒಂದು 10-12 ಗ್ಲಾಸಸ್ ಮಿಲ್ಕ್ ಸಿಗುತ್ತೆ ನಮಗೆ 2 ಗ್ಲಾಸ್ ರಾಗಿಯಿಂದ. ನೋಡಿ ರಾಗಿ ಹಾಲು ರೆಡಿಯಾಗಿದೆ. ಹಾಲನ್ನ ನಾವು ಹಾಗೆ ಡೈರೆಕ್ಟಾಗಿ ಕುಡಿಯೋಕ್ಕಾಗಲ್ಲ, ಅದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಬೆಲ್ಲ ತಗೊಳ್ಳಿ, ಪುಡಿ ಮಾಡ್ಕೊಳ್ಳಿ ನೀವೇ ಹಾಗೆ ಕುಟ್ಟಿ. ಮತ್ತು 1-2 ಅಚ್ಚು ಬೆಲ್ಲ ತಗೊಳ್ಳಿ. ಅದಕ್ಕೆ ಈ ಹಾಲು ಇದೆಯಲ್ಲ, ರಾಗಿ ಹಾಲು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು. ಸೊ ಇದನ್ನು ನೀವು ಇವಾಗ ಮಾಮೂಲಿ ಜ್ಯೂಸ್ ಥರ ಇದನ್ನು ಹಾಕ್ಕೊಂಡು ಕುಡಿಬೋದು ಗ್ಲಾಸ್ಗೆ. ಇವಾಗ ರೆಡಿಯಾಗಿದೆ. ನೋಡಿ ಬೇಸಿಗೆ ಕಾಲದಲ್ಲಿ ಇದನ್ನು ಕುಡಿದ್ರೆ ಬಾಡಿ ಎಲ್ಲ ತುಂಬ ತಂಪಾಗಿರುತ್ತೆ. ರಾಗಿ ಹಾಲು ಇಸ್ ರೆಡಿ. ಈಸಿ ಇದೆ ಅಲ್ವಾ. ನೀವು ಬೇಕಿದ್ರೆ ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ರಾಗಿ ಹಾಲು ರೆಡಿ ಆಗಿದೆ. ಈಗ ನಾನು ಬರ್ಫಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ.
ಸೇಮ್ ಒಂದು ಪಾತ್ರೆಗೆ ಒಂದು 5ರಿಂದ 6 ಗ್ಲಾಸ್ ಆಗೋಷ್ಟು ರಾಗಿ ಹಾಲು ತಗೊಳ್ಳಿ. ಅದಕ್ಕೆ ಏನು ಮಾಡಿ ಅಂದರೆ ಮತ್ತೆ 1 ಅಥವಾ 2 ಬೆಲ್ಲ, ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ತಳ ಇಳಿದಂಗೆ ನೀವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಚೆನ್ನಾಗಿ ಕುದಿಸಿದಾಗ ಈ ಥರ ಆಗುತ್ತೆ. ಇದನ್ನು ನೀವು ಅಟ್ಲೀಸ್ಟ್ ಅದು 30 ಮಿನಿಟ್ಸ್ ಆದರೂ ಕುಕ್ ಮಾಡಬೇಕಾಗತ್ತೆ. ನೋಡಿ ಗಟ್ಟಿ ಆಗಬೇಕು, ಅದು ತುಂಬ ಚೆನ್ನಾಗಿ ಈ ರೀತಿ ಗಟ್ಟಿ ಆದರೆ ನಿಮಗೆ ಬರ್ಫಿ ರೆಡಿ ಆಗುತ್ತೆ. ಇದನ್ನು ಆ್ಯಕ್ಚುಲಿ ರಾಗಿ ಹಾಲು ಬಾಯ್ ಅಂತಲೂ ಕರೀತಾರೆ, ಬಟ್ ನಾನು ಬರ್ಫಿ ಅಂತ ಕರಿತೀವಿ ನಾವು. ಬೇಕಾದರೆ ನಿಮಗೆ ಡ್ರೈ ಫ್ರೂಟ್ಸ್ ಏನಾದರೂ ಹಾಕ್ಕೊಬೇಕು ಅಂದರೆ ಅದು ಕೂಡ ಫ್ರೈ ಮಾಡಿ ಹಾಕೋಬೋದು. ಸದ್ಯಕ್ಕೆ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ತಿನ್ನೋದ್ರಿಂದ ನಾವು ಅದನ್ನೆಲ್ಲ ಹಾಕಿಲ್ಲ. ನೋಡಿ 30 ಮಿನಿಟ್ಸ್ ಆದಮೇಲೆ ನಿಮಗೆ ಈ ಥರ ಕಾಣುತ್ತೆ. ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪನ ಚೆನ್ನಾಗಿ ಸವರ್ಬಿಟ್ಟು ಅದಕ್ಕೆ ಇದನ್ನು ಹಾಕಿ ಒಂದು ಅರ್ಧ ಗಂಟೆ ಎತ್ತು ಸೈಡಲ್ಲಿ ಇಟ್ಬಿಡಿ, ತಣ್ಣಗಾಗೋ ತನಕ. ತಣ್ಣಗಾದ್ಮೇಲೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ನೀವು ಬರ್ಫಿನ ತಿನ್ಬಹುದು. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಟ್ರೈ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್.